ನಿರ್ಮಲಾನಂದನಾಥ ಪರ್ಯಂತ ಒಂದೇ ಗುರು ಪರಂಪರ. ಗುರುವಿನ ಪರಂಪರಕ್ಕೆ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಣೆ ಮಾಡ್ತಾ, ಈಗಾಗಲೇ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಪೂಜ್ಯರನ್ನು ಎಲ್ಲರನ್ನ ಪರಿಚಯ ಮಾಡಿಕೊಟ್ಟಿದ್ದ ಹಾಗಿದೆ. ಎಲ್ಲ ಪೂಜ್ಯರನ್ನು ಹಾಗೂ ಶಾಸಕರಾಗಿ ಇರ್ತಕ್ಕಂತಹ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳನ್ನೆಲ್ಲರೂ ಸಹ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ, ಅವ್ರಿಗೂ ನಮಸ್ಕಾರವನ್ನು ಮಾಡ್ತಾ, ನಿಮ್ಗೆಲ್ರಿಗೂ ಸಹ ಶುಭವನ್ನು ಕೋರ್ತಾ, ಸಮಯಾವಕಾಶ ಕಡಿಮೆ ಇರೋದ್ರಿಂದ ನೇರ ವಿಚಾರಕ್ಕೆ ಬರೋದಾದರೆ, ಈ ಒಂದು ಅಲ್ಪಹಳ್ಳಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಪೂಜ್ಯ ಗುರೂಜಿಯವರು ನಿನ್ನೆ ಸಂಜೆ ನೀವು ಹೋಗಿ ಬನ್ನಿ ಅಲ್ಲಿ ಕಾರ್ಯಕ್ರಮಕ್ಕೆ ಅಂತ ಹೇಳಿದಾಗ, ಇನ್ನೊಂದು ಕಾರ್ಯಕ್ರಮ ಇತ್ತು ಇವತ್ತು ಬೆಂಗಳೂರಲ್ಲಿ. ಆದರೆ ಅದನ್ನು ಬೇಡ, ಅದನ್ನೇನಾದರೂ ವ್ಯವಸ್ಥೆ ಮಾಡಿ ಸತ್ಕೀರ್ತಿ ಸ್ವಾಮೀಜಿ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಪೂಜ್ಯ ಗುರೂಜಿಯವರು ಹೇಳಿದಾಗ, ನನಗೆ ಕಾರಲ್ಲಿ ಬರ್ತಾ ಇರಬೇಕಾದ್ರೆ, ನಾವು ವೆಹಿಕಲಲ್ಲಿ ಬರ್ತಾ ಇರಬೇಕಾದ್ರೆ ಒಬ್ಬ ಸ್ವಾಮೀಜಿಯವರ ಒಂದು ಸ್ಟೂಡೆಂಟ್ ಅನಿಸುತ್ತೆ, ಯಾರೋ ಅನಿಸುತ್ತೆ, ಅವರು ತ್ರಿಶೋಭಾನಂದ ಸ್ವಾಮೀಜಿಯವರ ಶಿಷ್ಯ ಅನಿಸುತ್ತೆ. ಸುಮಾರು ಒಂದು 50 ಕಾಲ್ ಮೇಲೆ ಮಾಡಿರ್ತಾರೆ, ಎಲ್ಲಿದ್ದೀರಾ, ಎಲ್ಲಿ ಬರ್ತಾ ಇದ್ದೀರಾ, ಎಲ್ಲಿ 50 ಮಿಸ್ ಕಾಲ್ ಇದೆ, ಜೊತೆಗೆ ಮತ್ತೆ ಫೋನ್ ಮಾಡ್ತಾ ಇದ್ದಾರೆ. ಅವನೇ ನಮಗೆಲ್ಲ ಇಷ್ಟು ಸಲ ಮಾಡ್ತಾ ಇದ್ದಾರಲ್ಲ, ಎಷ್ಟು ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಮತ್ತೆ ಒಂದು 50 ಅಂತ. ಅದಕ್ಕೆ ನನಗೊಂದು ಸಣ್ಣ ಒಂದು ಪೌರಾಣಿಕ ಹಿನ್ನೆಲೆ ಒಂದು ಜ್ಞಾಪಕ ಬಂತು, ಅದನ್ನು ತಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ತಿತ್ತಿರಿ ಪಕ್ಷಿ ಅಂತ ಒಂದು, ನೀವು ಕೇಳಿರ್ಬೋದು ಅಥವಾ ಕೇಳದೇ ಇರ್ಬೋದು ಗೊತ್ತಿಲ್ಲ. ತಿತ್ತಿರಿ ಪಕ್ಷಿ ಅಂತ ಅದರ ಹೆಸರು, ತಿತ್ತಿರಿ ಅಂತ ಹೆಸರು. ಸಮುದ್ರದ ದಡದಲ್ಲಿ ಅದು ವಾಸ ಮಾಡ್ತಾ ಇರ್ತದೆ ಅಂತ. ಅದು ಎಷ್ಟು ಗಾತ್ರದಲ್ಲಿರ್ತದೆ ಅಂದರೆ ನಮಗೆ ನೋಡೋಕ್ಕೆ ಕಷ್ಟ ಅಂತೆ, ಅಂದರೆ ಅಷ್ಟು ತುಂಬ ಚಿಕ್ಕದಾಗಿರ್ತದಂತೆ. ಅದು ಸಮುದ್ರ ದಡದಲ್ಲಿ ಮೊಟ್ಟೆಗಳನ್ನು ಇಟ್ಟು ಮೊಟ್ಟೆಗಳನ್ನು ಕಾಪಾಡ್ತಾ ಇರ್ತದೆ. ಒಮ್ಮೆ ಅಲೆಗಳು, ಸಮುದ್ರದ ಅಲೆಗಳು ಬಂದು ಅದು ನೋಡ್ತಾ ಇರೋ ಹಾಗಲೇ ತನ್ನ ಮೊಟ್ಟೆಗಳನ್ನು ಆ ಅಲೆಗಳು ಕರ್ಕೊಂಡು, ಅಂದರೆ ಅಲೆಗಳು ಹೊಡ್ಕೊಂಡು ಹೊರಟೋಗುತ್ತೆ, ಅಲೆಗಳ ಜೊತೆ ಮೊಟ್ಟೆಗಳು ಹೊಡ್ಕೊಂಡು ಹೊರಟೋಗ್ತದೆ. ಅದಕ್ಕೆ ತುಂಬ ದುಃಖ ಆಗುತ್ತೆ, ನನ್ನ ಮೊಟ್ಟೆಗಳನ್ನು ಈ ಸಮುದ್ರ ಅಲೆಗಳು ಕೊಚ್ಕೊಂಡು ಹೊರಟೋದಲ್ಲ ಅಂತ ಹೇಳಿ. ಅದು ಏನು ಮಾಡ್ತಾ ಅಂದರೆ, ಒಂದೊಂದು ತನ್ನ ಬಾಯಿಂದ ಸಮುದ್ರದ ನೀರನ್ನು ತನ್ನ ಬಾಯಲ್ಲಿ ತಗೊಂಡು ಹೊರಡೆ ಬಂದು ಅದನ್ನು ಬಿಸಾಕೋದು, ಮತ್ತೆ ಹೋಗೋದು, ಸಮುದ್ರದಲ್ಲಿ ಒಂದು ಹನಿ ತಗೊಳ್ಳೋದು, ಸ್ವಲ್ಪ ದೂರ ಹೋಗೋದು, ಆ ಕಡೆ ಸ್ವಲ್ಪ ದೂರಕ್ಕೆ ಹೋಗ್ಬಿಟ್ಟು ಅದನ್ನು ಉಗುಳೋದು. ಈ ಥರ ಮಾಡ್ತಾ ಇರ್ತದೆ. ನಾರದ ಮಹರ್ಷಿಗಳು ಅದೇ ದಾರಿಯಲ್ಲಿ ಬರ್ತಾ ಈ ಪಕ್ಷಿ ಮಾಡೋದನ್ನು ನೋಡ್ತಾರೆ. ನೋಡ್ಬಿಟ್ಟು, ನೀನು ಏನು ಮಾಡ್ತಾ ಇದ್ದೆ ಅಂದರೆ, ಅದ್ರ ನಾರದ ಮಹರ್ಷಿಗಳು ತ್ರಿಕಾಲ ಜ್ಞಾನಿಗಳು, ಮಹಾತ್ಮರು, ಜೀವನ ಮುಕ್ತರು, ಅಂತಹವರು ಎಲ್ಲ ಜೀವಿಗಳ ಜೊತೆ ಮಾತಾಡ್ತಕ್ಕಂತಹ ಒಂದು ಶಕ್ತಿ ಉಳ್ಳವರು. ಅವರು ಆ ತಿತ್ತಿರಿ ಪಕ್ಷಿಯನ್ನು ಕೇಳ್ತಾರೆ, ನೀನು ಏನು ಮಾಡ್ತಾ ಇದೀಯ ಅಂತಂದಾಗ, ನಾನು ನನ್ನ ಮೊಟ್ಟೆಗಳನ್ನು ಈ ಸಮುದ್ರ ತಗೊಂಡೋಗಿದೆ, ಏನಾದರೂ ಮಾಡಿ ಈ ಕಡೆಯ ಸಮುದ್ರವನ್ನು ಆ ಕಡೆಗೆ, ನಾನು ನನ್ನ ಪ್ರಯತ್ನದಿಂದ ಆ ಕಡೆಗೆ ಎಲ್ಲ ಈ ಸಮುದ್ರದ ನೀರನ್ನು ಆ ಕಡೆ ಎಲ್ಲ ಹಾಕ್ಬಿಟ್ಟು ನನ್ನ ಮೊಟ್ಟೆಗಳನ್ನು ತಗೋಬೇಕು ಅಂತ ಹೇಳಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತೆ.